ಎಲ್ಲ ಆತಂಕದಾಗಿದೆ. ಈಗ ನೋಡಿ ಲಾಸ್ಟ್ ಟೈಮ್ ಮೇದಲ್ಲಿ ಕೂಡ ಆಗಿತ್ತಿದು. ಮೇದಾಗ ಆದಾಗ ಕೂಡ ನಮ್ದು ಎಲ್ಲ ಅಧಿಕಾರಿಗಳಿಗೆ ಹೇಳಿದೆ ಇದು ಯಾವ ತರ ಆಗ್ತಾ ಇದೆ ಅಂತ. ಅವಾಗ SP ಅವರು ಇದ್ರು, SP ಅವರಿಗೂ ಕೂಡ ಅವಾಗ ಮಾತಾಡಿ ಹೇಳಿದೆ, ಇಲ್ಲ ಸರ್ ಈ ತರ ಒಂದು ಎಲ್ಲರದು ಏನಿದೆ ಇಲ್ಲಿ TC ಆಗಿದೆ ಅಂತ. ಅವಾಗೂ ಕೂಡ ಎಲ್ಲ ನಮ್ದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬಂದಿದ್ರು. ಮತ್ತೆ ಆ ಸಮಯದಲ್ಲಿ ಏನು ಅವಾಗ ಇನ್ಸಿಡೆಂಟ್ ಆಗಿತ್ತು, ಆ ಚಿಕ್ಕ ಹುಡುಗಂದು ಕಾಲು ಕೂಡ ಅವಾಗ ಆ ಒಂದು ಶಬ್ದ ಬಂದು ಕಾಲೆಲ್ಲ ಇದಾಗಿತ್ತು. ಅವಾಗ ಅದ್ರ ಸ್ಯಾಂಪಲ್ ಕೂಡ FSLದಾಗ ಕೊಟ್ಟು ಕಳಿಸಿದ್ರು. ಅವಾಗ ಅದ್ರ ಕೂಡ ನಾನು ಕೇಳಿದೆ ಏನಾಗ್ತದೆ FSL ರಿಪೋರ್ಟ್ ಅಂತಂದ್ರೆ, ಇಲ್ಲ ಸರ್ ಅದರಲ್ಲಿ ಯಾವುದು ಕೂಡ ಏನೂ ಬಂದಿಲ್ಲ, ಯಾವುದೇ ಕೆಮಿಕಲ್ ಇರ್ಬೋದು, ಏನೋ ಎಕ್ಸ್ಪ್ಲೋಷನ್ ಯಾವುದು ಕೂಡ ಆಗಿಲ್ಲ. ಮತ್ತೆ ಯಾಕೆ ಆಗ್ತು ಅಂತ ಅವ್ರಿಗೆ ಅದೇ ನಾನು ಕ್ವಶನ್ ಮಾಡಿದೆ. ಅದಕ್ಕೆ ಏನೋ ಒಂದು ಬೇಕಲ್ಲ. ಅದಕ್ಕೆ ಇವತ್ತು ಯಾವುದೋ ಮನುಷ್ಯಾಗ ಬಾಡಿಗೆ ಇಂಜುರಿ ಆಗ್ಬೇಕಂತಂದ್ರೆ, ಈಗ ಯಾವುದೋ ಒಂದು ಶಾರ್ಪ್ ಏನೋ ಚುಚ್ಚಿತ್ತು ಅಂತಂದ್ರೆ ಅವಾಗ ಅದರಿಂದ ಬ್ಲೀಡಿಂಗ್ ಆಗುತ್ತೆ. ಈಗ ಇಷ್ಟು ದೊಡ್ಡ ಇಂಜುರಿ ಆಗಿದೆ ಅಂತಂದ್ರೆ ಎದ್ರ ಬಗ್ಗೆ ಆಗಿದೆ ಅಂತ ಅವಾಗೂ ಕೂಡ ಯಾವುದೋ ಆನ್ಸರ್ ಇದ್ದಿಲ್ಲ. ಮೊನ್ನೆ ನಾವೇನು ಅಧಿವೇಶನದಾಗಿದ್ದೆ, ಮೊನ್ನೆ 28 ತಾರೀಕಿಗೆ ಸಾಯಂಕಾಲ ಬೆಳಗ್ಗೆ 7 ಗಂಟೆಗೂ ಕೂಡ ಬಹಳ ದೊಡ್ಡ ಶಬ್ದ ಬಂತಂತ. ಅವಾಗೂ ಕೂಡ ಗ್ರಾಮಸ್ಥರು ಭಯಭೀತರಾಗಿ ಪೊಲೀಸು ಮತ್ತು ತಹಸೀಲ್ದಾರ್ ಅವ್ರಿಗೆ ಮಾತಾಡಿದಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದ್ರೆ ಯಾವುದು ಕೂಡ ಕ್ರಮ ವಹಿಸಿಲ್ಲ. ಅವಾಗ ಮೊನ್ನೆನೆ 28 ತಾರೀಕಿಗೆ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವ್ರು ಬಂದು ಕ್ರಮ ವಹಿಸಿದ್ರು ಅಂತಂದ್ರೆ ಈ ದೊಡ್ಡ ಒಂದು ದುರ್ಘಟನೆ ಆಗ್ತಾ ಇಲ್ಲ ಅಂತ ನನಗನ್ಸ್ತಾ ಇದೆ. ಗೊತ್ತಾ ಯಾಕೆ ಸರ್ ಇಷ್ಟು ಈ ಪದೇ ಪದೇ ಸ್ಫೋಟ ಆದ್ರೆ ಯಾಕೆ ಪರಿಗಣಿಸಲಿಲ್ಲ? ನಿರ್ಲಕ್ಷಿಸ್ತಾರೆ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಲ್ಲ. ಯಾವಾಗ ಜನರು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದಾರ ಅಂತಂದ್ರೆ ಸೂಕ್ಷ್ಮವಾಗಿ ನೋಡ್ಬೇಕು ಅದ್ರ ಬಗ್ಗೆ. ಯಾರು ಸುಮ್ಮನೆ ಈ ತರ ಹೇಳಿಕೆ ಕೊಡೋದು ಯಾರು ಕೂಡ ಮಾಡಲ್ಲ. ಜನರಿಗೆ ಗ್ರಾಮಸ್ಥರು ಅವಾಗೆ ಬಂದು ಈ ತರ ಅವ್ರದ್ದೇನು ಹೇಳ್ತಾ ಇದೆ, ಈ ತರ ಒಂದು ಕೆಮಿಕಲ್ ಆಗಿರ್ಬೋದು ಇದ್ರಲಿಂದ ಆಗಿದೆ ಅಂತ. ಅವಾಗೆ ಆ ಕೆಮಿಕಲ್ ಯಾರು ತರ್ತಾ ಇದ್ರು, ಯಾರು ಏನ್ ಮಾಡ್ತಾ ಇದ್ರು ಅಂತ ನೋಡ್ಕೊಂಡು ಎಲ್ಲಿದೆ ಅಂತ ನೋಡ್ಕೊಂಡು ಮಾಡ್ಕೊಂಡ್ರೆ ಆಗ್ತಾ ಇದ್ದಿಲ್ಲ. ಇಬ್ರು ಪಾಪ ಚಿಂತಾಜನಕವಾಗಿದ್ದಾರೆ. ಇಬ್ಬರು ಚಿಂತಾಜನಕ ಇದ್ದಾರೆ. ಒಬ್ಬರು ಸೊಲ್ಲಾಪುರ್ ಹಾಸ್ಪಿಟಲ್ ಇದ್ದಾರೆ, ಒಬ್ಬರು ಹೈದರಾಬಾದ್ ಹಾಸ್ಪಿಟಲ್ ಇದ್ದಾರೆ, ಮತ್ತೆ ಒಂದು ಮಗು ಗುರುನಾನಕ್ ಹಾಸ್ಪಿಟಲ್ ನಲ್ಲಿ ಇದ್ದಾರೆ, 3 ಮಕ್ಕಳು ಬ್ರಿನ್ಸ್ ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ನಾನು ಕೂಡ ನಿನ್ನೆ ಬೆಂಗಳೂರಿನಲ್ಲಿದ್ದೆ, ಅಧಿವೇಶನ ಇತ್ತು. ಅಧಿವೇಶನ ಮುಗಿಸ್ಕೊಂಡು ನಿನ್ನೆ KKDB ಮೀಟಿಂಗ್ ಉಸ್ತುವಾರಿ ಸಚಿವರು ತಗೊಂಡಿದ್ರು. ರಾತ್ರಿ 11 ಗಂಟೆ ಆಗ್ತದು. ನಾನು ಬೆಳಗ್ಗೆ ಇದೇ ಹುಡುಗ 8:40-50 ಫೋನ್ ಮಾಡ್ದ, ಈ ತರ ಆಗಿದೆ ಅಂದಾಗ ನಾನು ಮತ್ತೆ ಅವಾಗ ಸಂಬಂಧಪಟ್ಟ ಅಧಿಕಾರಿಗೆ ತಹಸೀಲ್ದಾರ್ಗೆಲ್ಲ ಮಾತಾಡಿದ ಮೇಲೆ ಯಾಕೆ ದೊಡ್ಡದು ಇದಾಗಿದೆ ಅಂತ ನಾನು ಕೂಡ ಅವಾಗಿಂದ ಹೋಗಿ ಬೆಂಗಳೂರಿನಿಂದ ನಾನು ಬೀದರ್ಗೆ ಹೋದೆ ಡೈರೆಕ್ಟ್. ಅಲ್ಲಿ ಹೋಗಿ ಏನು ಅಡ್ಮಿಟ್ ಇದ್ರು ಮಕ್ಕಳು, ಅವರಿಗೆಲ್ಲ ನೋಡ್ಕೊಂಡು ಮತ್ತೆಲ್ಲ ಡಾಕ್ಟರ್ಸ್ಗಳಿಗೆಲ್ಲ ಮಾತಾಡಿ ಮತ್ತೆ ಏನು ಇವತ್ತು ಅಡ್ಮಿಟ್ ಇದ್ದಾರ, ಈಗ ಸೊಲ್ಲಾಪುರ್ ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೀದರ್ನಲ್ಲಿ ಸರ್ಕಾರದಿಂದ ಭರಿತ ಮಾಡ್ಬೇಕು ಅವ್ರಿಗೆ ಪೇಮೆಂಟು. ಯಾಕಂತಂದ್ರೆ ಎಲ್ಲರೂ ಕೂಡ ಬಡ ಮಕ್ಕಳಿದಾರ, ಅವ್ರಿಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಹಾಕೋ ಅಷ್ಟು ಇದು ಆಗಲ್ಲ ಅಂತ ಸರ್ಕಾರದಿಂದೇ ಭರಿಸ್ಬೇಕಂತ ನಮ್ದು ಉಸ್ತುವಾರಿ ಸಚಿವರಿಗೆ ಮತ್ತು DC ಅವರಿಗೂ ಕೂಡ ಹೇಳಿದಾಗ ಈಗಾಗಲೇ ಅವರು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದು ಎಷ್ಟೇ ಖರ್ಚು ಬರಲಿ ಯಾವುದೇ ಹಾಸ್ಪಿಟಲ್ದಾಗ ಸರ್ಕಾರದಿಂದ ಭರಿಸ್ತಾ ಇದ್ದಾರೆ. ಪರಿಹಾರ ಏನಾದ್ರು ಸರ್ ಸರ್ಕಾರ? ಈಗ ಪರಿಹಾರಕ್ಕಾಗಿ ಈಗಾಗಲೇ ಆಗಿದ್ದು ಬೆಳಗ್ಗೆನೆ ಇದೆ. ಸರ್ಕಾರಕ್ಕೆ ಒತ್ತಡ ಮಾಡ್ತೇವೆ. ಏನು ಗೊತ್ತಾ, ಅಡ್ಮಿಟ್ ಆಗಿದ್ದಾರ, ದೊಡ್ಡ ಇದರಲ್ಲಿ ಇಂಜುರ್ಡ್ ಆಗಿದ್ದಾರ, ಅವರಿಗೆ ಹೆಚ್ಚಿಗೆ ಇದು ಕೊಡಬೇಕು. ಇವತ್ತು ಮಕ್ಕಳಿಗೆ ಕೂಡ ಇಂಜುರಿ ಆಗಿದೆ, ಅವರಿಗೂ ಕೂಡ ಸರ್ಕಾರದಿಂದ ಒಂದು ಇದು ಕೊಡ್ಬೇಕಂತ ನಾನು ಸರ್ಕಾರ ಮೇಲೆ ಒತ್ತಡ ಹಾಕ್ತೇನೆ. ಯಾಕಂತಂದ್ರೆ ನಾಡಿದ್ದು ಸೋಮವಾರನು ಕೂಡ ಅಧಿವೇಶನ ಇದೆ. ಇದ್ರ ಬಗ್ಗೆ ನಾನು ಅಧಿವೇಶನದಲ್ಲಿ ಕೂಡ ಮಾತಾಡ್ತೀನಿ. ಪೊಲೀಸರ ಹತ್ರ ಎಲ್ಲ ಮಾಹಿತಿ ತಗೊಂಡ್ರಿ ಸರ್, ಏನ್ ಹೇಳಿದ್ರು ಸರ್ ಘಟನೆ? ಈಗ ನೋಡಿ ಅಲ್ಲಿಂದ ಕಾಣ್ಬರೋದಕ್ಕೆ ಏನ್ ಡ್ರಮ್ ಇತ್ತು ಅವ್ರ ಮನೆ ಹತ್ರ, ಆ ಡ್ರಮ್ ನಲ್ಲಿ H2O2 ಅಂತ ಒಂದು ಕೆಮಿಕಲ್ ಇತ್ತಂತ. ಆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಅವರಿಗೂ ಕೂಡ ಯಾಕೆ ಈಗ ಎಕ್ಸ್ಪರ್ಟ್ಸ್ ರಿಪೋರ್ಟ್ ಕೊಡೋ ತನಕ ಅವರು ಕೂಡ ಯಾವುದೇ ಮಾಹಿತಿ ಕೊಡ್ಲಕ್ಕಾಗಲ್ಲ. ಈಗ ಅಲ್ಲಿ ಏನು ಪೀಸಸ್ ಬಿದ್ದಿದೆ ಡ್ರಮ್ದು, ಯಾಕೆ ನಾನು ಅಲ್ಲಿ ಹೋದಾಗ ಕೂಡ ನೋಡಿ ಮಕ್ಕಳಿಗೆ ಎಲ್ಲ ಕಡೆ ಚುಚ್ಚಿದಿತ್ತು ಗಾಯಗಳು, ಸಣ್ಣ ಪ್ಲಾಸ್ಟಿಕ್ದು ಈ ಥರದ್ದೆಲ್ಲನೂ ಕೂಡ. ಆ ಥರ ಈಗ ಏನೇನು ಅವ್ರದ್ದು ರಿಪೋರ್ಟ್ ಕೊಡ್ತಾರೆ ಅದ್ಮೇಲೆ ನೋಡಿ ನಮಗ ಗ್ರಾಮಸ್ಥರಿಗೆ ಮತ್ತು ನಮಗಿದು ಅನ್ಸಿಲ್ಲ ಅಂತಂದ್ರೆ ಹೈಯರ್ ಮಟ್ಟದ ತನಿಖೆ ಆಗ್ಬೇಕು. ಅದಕ್ಕೆ ಇಲ್ಲ ಹೈಯರ್ ಮಟ್ಟದ ಅಂತಂದ್ರೆ ಈಗ FSL ಇರ್ಬೋದು, ಇದು ನಮ್ದೀಗ ಬಾಂಬ್ ಸ್ಕ್ವಾಡ್ ಮಾಡಿದಾರೆ, ಮತ್ತೇನ ಉನ್ನತ ತನಿಖೆ ಗ್ರಾಮಸ್ಥರಿಗೆ ಅವರಿಗೆ ಸ್ಯಾಟಿಸ್ಫೈಡ್ ಆಗ್ಬೇಕು ಇದರಿಂದ ಆಗಿತ್ತು. ಮತ್ತೆ ಕೆಲವರು ಜನರಿಗೆ ಏನಿದೆ ಇಲ್ಲ TC ಇದೆ, ಆ TCಲಿಂದ ಆಗ್ತಾ ಇದೆ ಅಂತ ಈಗ ಕೂಡ ತಮ್ಮ ಹತ್ರ ಎದುರು ಕಡೆನೆ ತಾವು ನೋಡಿದ್ರಿ. ಇವತ್ತು ಯಾವುದೇ ನಾವು ರಿಪೋರ್ಟ್ ಕೊಡಬೇಕು, ಅದ್ರ ಬಗ್ಗೆ ಉತ್ತರ ಕೊಡ್ಬೇಕಂತಂದ್ರೆ ಸಂಬಂಧಪಟ್ಟ ಇಲಾಖೆ ಮತ್ತು ಎಕ್ಸ್ಪರ್ಟ್ಸೇ ಕೊಡ್ಬೇಕಾಗ್ತದ. ಈಗಾಗಲೇ ತಾವು ನೋಡ್ತಾ ಇದ್ರಿ, ಎಲ್ಲ ಕಡೆ ಎಕ್ಸ್ಪರ್ಟ್ಸ್ ಬಂದು ತನಿಖೆ ಮಾಡ್ತಾ ಇದಾರೆ. ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ನೋಡ್ಕೊಳ್ಳಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.